ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಭೀಮ್ ಅಮಾವಾಸ್ಯೆ ಹಬ್ಬ ಇದೆಯಲ್ಲ, ನಾವೆಲ್ಲ ಹಬ್ಬನೂ ನಮ್ಮ ಅತ್ತೆ ಮನೇಲೇ ಸೆಲೆಬ್ರೇಟ್ ಮಾಡ್ತೀವಿ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ಗಾಳಿ ಇತ್ತು ಅಂತ ಅವಳಿಗೆ ವೇಲೆಲ್ಲ ಒದಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಊರು ಬಂದುಬಿಟ್ಟು ಪುಂಗ್ನೂರು ಹತ್ರ ಒಂದು ಹಳ್ಳಿ. ನಾವು ಪ್ರತಿ ಹಬ್ಬನೂ ಅಲ್ಲೇ ಮಾಡ್ತೀವಿ. ಇನ್ನೇನು ಪುಂಗ್ನೂರು ನಿಯರ್ ಹತ್ರ ಈ ಥರ ಕೋಲ್ಡ್ ಸ್ಟೋರೇಜಸ್ಸು ಜಾಸ್ತಿ ಇರುತ್ತೆ. ಒಂದು 4-5 ಕೋಲ್ಡ್ ಸ್ಟೋರೇಜಸ್ ಇರುತ್ತೆ. ಆವತ್ತು ವೆದರ್ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಇತ್ತು, ತುಂಬ ಗಾಳಿ ಇತ್ತು. ಇದು ಬಂದು ಚಿಕೋರಿ ಫ್ಯಾಕ್ಟ್ರಿ. ಆ್ಯಕ್ಚುಲಿ 2-3 ಇದೆ ಆ ಥರದ್ದು. ಇವಾಗ ನಾವು ಪುಂಗ್ನೂರು ಎಂಟರ್ ಆಗ್ತಾಯಿದ್ದೀವಿ. ಈ ಕಡೆ ಕೆರೆ ಇರುತ್ತೆ, ರೈಟ್ ಸೈಡಲ್ಲಿ ಹೊಲ ಗದ್ದೆ ಎಲ್ಲ ಇರುತ್ತೆ. ಫುಲ್ ಗ್ರೀನ್ರಿ ಥರ ಇರುತ್ತೆ. ಫಸ್ಟ್ ಇತ್ತು, ಈಗಾದರೆ ರೋಡು ಅದು ಇದು ಅಂದ್ಕೊಂಡು ಎಲ್ಲ ಮರಗಳು ಒಡೆದಾಕ್ಬಿಟ್ಟಿದ್ದಾರೆ. ಇದು ಪುಂಗ್ನೂರಲ್ಲಿ ಒಂದು ಥಿಯೇಟ್ರು. ಇದು ಆಲ್ಮೋಸ್ಟ್ 30 ಇಯರ್ಸ್ ಮೇಲೆ ಇಂದನೂ ಇದೆಯಂತೆ. ನಾವು ಪುಂಗ್ನೂರು ದಾಟ್ಕೊಂಡು ನಮ್ಮ ಹಳ್ಳಿ ರೂಟ್ ಎಂಟರ್ ಆಗಿದ್ದೀವಿ. ಈಗ ನಮ್ಮ ಹಳ್ಳಿಗೆ ಹೋಗೋ ರೂಟ್ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಹಳ್ಳಿ ಬಂದು ಸಿಟಿಯಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ದೂರ ಇರುತ್ತೆ. ಇದು ನಮ್ಮ ಹಳ್ಳಿಗೆ ಬರೋ ಒಂದೇ ಒಂದು ಬಸ್ಸು. ಇದೇ 3 ಟೈಮ್ಸ್ ಬರುತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬರೀ ಒಂದೇ ಬಸ್ ಬರೋದು. ಇದು ನಮ್ಮ ಹಳ್ಳಿ ಎಂಟರ್ ಆಗಿದ್ದೀವಿ. ಸುತ್ತ ಮಾವಿನ ಗಿಡಗಳು, ಆ ಕಡೆ ಈ ಕಡೆ ಮಾವಿನ ಮರಗಳು, ಗಿಡಗಳೆಲ್ಲ. ಆವತ್ತು ವೆದರ್ ಸಖತ್ತಾಗಿತ್ತು. ಮೋಡ ಮೋಡ ಆಗ್ತಾ ಇತ್ತು. ಇದು ನಮ್ಮ ಹಳ್ಳಿಯಲ್ಲಿರೋ ದೇವರುಗಳು. ಬಾಯ್ಕೊಂಡ ಗಂಗಮ್ಮ ಅಂತಾರೆ ಅದನ್ನು. ಅದೆಲ್ಲ ನಮ್ಮ ಗದ್ದೆಗಳು. ಅಲ್ಲಿ ಹುಣಸೆ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ನಮ್ಮ ಗದ್ದೆ ಇರೋದು. ಇವಾಗ ಊರು ಒಳಗಡೆ ಹೋಗ್ತಾ ಇದ್ದೀವಿ. ಇದು ನಮ್ಮೂರಲ್ಲಿರೋ ಒಂದೇ ಒಂದು ಅಂಗಡಿ. ಬೇಸಿಕ್ ಥಿಂಗ್ಸ್ ಸಿಗುತ್ತೆ ಅಷ್ಟೇ, ಜಾಸ್ತಿ ಏನು ಸಿಕ್ಕಲ್ಲ. ಬಂದುಬಿಟ್ವಿ ನಮ್ಮ ಮನೆಗೆ. ಬಂದಿದ ತಕ್ಷಣ ನಾವು ಮನೆ ಒಳಗಡೆ ಹೋಗಲ್ಲ. ಈ ಥರ ಕರುಗಳಿದ್ದಾವೆ 2, ಅದ್ರ ಜೊತೆ ಆಡೋದೇ ಸರಿ ಹೋಗುತ್ತೆ. ಸಾಯಂಕಾಲ ಆಯಿತು ಅಂದರೆ ಈ ಥರ ಕುರಿಗಳು, ಹಸುಗಳು ಇಟ್ಕೊಂಡು ಹೋಗೋರೆಲ್ಲ ಫುಲ್ಲು. ನನ್ನ ಮಗಳಿಗೆ ತುಂಬ ಇಷ್ಟ ನಮ್ಮ ಹಳ್ಳಿ ಅಂದರೆ. ನೋಡಿ, ನಮ್ಮ ಹಸುಗಳನ್ನ ನಮ್ಮ ಮಾವ ಕರ್ಕೊಬರ್ತಾಯಿದ್ದಾರೆ. ಅವರೇ ನಮ್ಮ ಮಾವ. ನಮ್ಮದು ಕರುಗಳನ್ನೂ ಸೇರಿಸ್ಕೊಂಡು ಟೋಟಲಾಗಿ 5 ಹಸುಗಳಿದ್ದಾವೆ. ಅದನ್ನೆಲ್ಲ ನಮ್ಮ ಅತ್ತೆ ಮಾವನೇ ನೋಡ್ಕೋತಾರೆ. ಇವರು ಬಂದು ನಮ್ಮ ಆಂಟಿ. ಅವಳು ತುಂಬ ಇಷ್ಟ. ಇದು ನನ್ನ ಹಸು, ಅದು ನಮ್ಮ ತಾತ ಹಸು ಅಂತ ಹೇಳ್ತಾ ಇದ್ದಾಳೆ. ಆ 2 ಕರುಗಳು ಫುಲ್ಲು ನಾಟಿ. ಎಷ್ಟು ತೊಂದರೆ ಕೊಡ್ತಾವಂದರೆ, ಮೊನ್ನೆ ಆದರೆ ನಮ್ಮ ಅತ್ತೆನ ಬೀಳಿಸ್ಬಿಟ್ಟಿತ್ತು. ಇದು ನಮ್ಮ ಮನೆ, ನಮ್ಮ ಅತ್ತೆ ಮನೆ, ನನ್ನ ಮನೆ. ಸಾಯಂಕಾಲ ಆಯಿತು. ಇವಾಗ ಹಾಲು ಕರಿತಾ ಇದ್ದೀನಿ. ನೆಕ್ಸ್ಟ್ ಭೀಮ್ ಅಮಾವಾಸ್ಯೆ ಹಬ್ಬ ಐತಲ್ಲ, ನೆಕ್ಸ್ಟ್ ಡೇ
ತೋರಣ ಕಟ್ತಾ ಇದ್ದಾರೆ. ಇಲ್ಲಿ ನಾನು ಬಂದು ರಾತ್ರಿ ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ. ಚಟ್ನಿ, ದೋಸೆ ಎಲ್ಲ ನಾನು ಹೋದರೆ ನಾನೇ ಮಾಡ್ತೀನಿ ಆಲ್ಮೋಸ್ಟು. ಅಡುಗೆ ಬಂದು ನಮ್ಮ ಆಂಟಿ ಮಾಡ್ತಾರೆ. ಇಲ್ಲಿ ನಮ್ಮ ಅತ್ತೆ ಬಂದು ನೋಡ್ತಾ ಇದ್ದಾರೆ, ಏನು ಯಾವತ್ತೂ ಫೋನ್ ಮಾಡಲ್ಲ, ಫೋನ್ ಯೂಸ್ ಮಾಡಲ್ಲ, ಇವತ್ತೇನು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ. ಅಲ್ಲಿಗೋದ್ರೆ ಯಾವ ನೆಟ್ವರ್ಕು ಬರಲ್ಲ, ಅದಕ್ಕೆ ನಾವು ಫೋನೇ ಯೂಸ್ ಮಾಡಲ್ಲ ಊರಿಗೆ ಹೋದರೆ. ಅಲ್ಲಿ ಟಿಫನಿಗೆಲ್ಲ ರೆಡಿ ಮಾಡಿಬಿಟ್ಟು ಬಂದು ಇವಾಗ ಬಾಗಿಲಿಗೆ ಹಾಕೋಕ್ಕೆ ಹೂವು ಪೋಣಿಸ್ತಾ ಇದ್ದೀವಿ. ಅಲ್ಲಿಂದ ಅದೆಲ್ಲ ಮಾಡಿಬಿಟ್ಟು ಬಂದು ಇವಾಗ ಒಬ್ಬೊಬ್ರಿಗೆ ದೋಸೆ ಹಾಕ್ಕೊಡೋಣ ಅಂದ್ಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ. ತಿಂಡಿ ತಿಂದು ಎಲ್ಲ ಆದಮೇಲೆ ನಮ್ಮತ್ತೆ ಈಚೆ ತೊಳೆದಿದ್ರು ಸಗಣಿ ಹಾಕಿ. ನಾನು ಬಂದು ರಂಗೋಲಿ ಹಾಕಿದ್ದೀನಿ. ಬೆಳಗ್ಗೆ ಇನ್ನು ಆಗಲ್ಲ ಅಷ್ಟೊತ್ತಿಗೆ ಅಂದ್ಬಿಟ್ಟು ನಾವು ರಾತ್ರಿಯೇ ಎಲ್ಲ ಕೆಲಸ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋತೀವಿ. ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ ನಾನು ನಮ್ಮತ್ತೆ 11 ಗಂಟೆ ಆಗಿತ್ತು. ಇದು ಮಾರ್ನಿಂಗು. ನಾನು ರಾತ್ರಿ ಮಲಗಿದ್ದು ಲೇಟ್ ಆಯ್ತಲ್ವ, ಅದಕ್ಕೆ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇ ಬಿಟ್ಟಿದ್ಲು. ಈಚೆ ಒಂದು ಪಕ್ಕದ ಮನೆ ಹುಡುಗಿ ಜೊತೆ ಕರ್ಕೊಂಬಂದು ಆಟ ಆಡ್ಕೊಂಡಿದ್ದಾಳೆ. ಮತ್ತು ಬ್ರಷ್ ಮಾಡ್ಕೊಂಬಂದು ನಾನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಿದೆ. ಈಚೆ ಎಲ್ಲ ಕಸ ಗುಡಿಸಿ ಮತ್ತು ಒಳಗಡೆ ಕಸ ಗುಡಿಸಿ ಸಾರಿಸಿ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿಯೋದು, ತರಕಾರಿ ಹೆಚ್ಚೋದಿತ್ತು. ಅದು ನಮ್ಮ ಅಜ್ಜಿ ಜೊತೆ ಅದು ಇದು ಅಂದ್ಕೊಂಡು ಮಾತಾಡಿಕೊಂಡು, ಅಲ್ಲಿ ನಮ್ಮ ಅಜ್ಜಿಗೂ ಕನ್ನಡ ಬರೋದ್ರಿಂದ ನನಗೆ ಕಂಫರ್ಟ್ ಇರುತ್ತೆ ನಮ್ಮ ಅಜ್ಜಿ ಜೊತೆ ಮಾತಾಡೋದಕ್ಕೆ. ಅವರು ಅವ್ರ ಕತೆ ಅದು ಇದು ಹೇಳ್ಕೊಂಡಿರ್ತಾರೆ. ಮತ್ತು ಇವಾಗ ನನ್ನ ಮಗಳಿಗೆ ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ ಸ್ನಾನ ಮಾಡಿಸೋದಕ್ಕೆ. ನಾವು ಹಬ್ಬಗಳಿಗೆ ಈ ಥರನೇ ಮಾಡ್ತೀವಿ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ. ಎಣ್ಣೆ ಎಲ್ಲ ಹಚ್ಚಾಯಿತು. ಕಾಲಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕ್ತೀನಿ ಅಂದರೆ ಮಾಡಲ್ಲ ಅಂತಾಳೆ ಅವಳು. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಬಂದು ನಮ್ಮದು ಜ್ಯೋತಿರ್ಭೀಮೇಶ್ವರ ರಥ ಇರುತ್ತಲ್ಲ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಈ ಥರನೇ ಮಾಡ್ತೀವಿ. ಅಂದರೆ ಮದುವೆ ಆದವರು ದೀಪಗಳಿಗೆ ಪೂಜೆ ಮಾಡ್ಕೊತೀವಿ. ಅಂದರೆ ಜ್ಯೋತಿರ್ಭೀಮೇಶ್ವರ. ಮದುವೆ ಆಗದಿರೋ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರಿಗೆ ಕೆಮ್ಮಣ್ಣಲ್ಲಿ ಗೊಂಬೆಗಳ ಥರ ಮಾಡ್ತೀವಿ. ಒಂದು ಹೆಣ್ಣು ಗಂಡು ಥರ. ಅಂದರೆ ನಮ್ಮಮ್ಮ ಮನೆ ಸೈಡೆಲ್ಲ 2 ಗೊಂಬೆಗಳು ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ 4 ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಪೂಜೆ ಮಾಡಿಸ್ತೀವಿ. ಚಿಕ್ಕ ಮಕ್ಕಳಿಂದ ಮದುವೆ ಆಗದೆ ಇರೋರಿಗೆಲ್ಲರಿಗೂ ಗೊಂಬೆಗಳಿಗೆ ಪೂಜೆ ಮಾಡಿಸ್ತೀವಿ. ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ. ಆ ಕಡೆ ನಮ್ಮ ಅತ್ತೆ ಮಾಮೂಲಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಆದಮೇಲೆ ಈಗ ದೀಪ ಹಚ್ತಾ ಇದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದು ಆಲ್ಮೋಸ್ಟ್ ಒಂದು 1/2 hour to 45 minutes ಆಗುತ್ತೆ ಅಷ್ಟೇ. ಅವಳಿಗೆ ಇಲ್ಲಿಗೆ ಬಂದರೆ ಈ ಥರ ಪೂಜೆ ಅವೆಲ್ಲ ಇಂಟ್ರೆಸ್ಟ್ ಇರಲ್ಲ. ಯಾವಾಗ ಹೋಗಿ ಈಚೆ ಆಡ್ಕೊತೀನೋ ಅನ್ನೋದೇ ಇಂಟ್ರೆಸ್ಟು. ಎಷ್ಟು ಸಾರಿ ಕರೆದಿದ್ದೀವೋ, ಬಾ ಕೂತ್ಕೋ ಅಂತ. ಬರಲ್ಲ ಅಂತಾಳೆ. ಮಕ್ಕಳಂದ್ರೇ ಅಷ್ಟೇ ಅನಿಸುತ್ತೆ. ಅವಳು ಕೈ ಹಿಡಿದು ಪೂಜೆ ಮಾಡಿಸ್ತಾ ಇದ್ದೀನಿ.
ಯಾವುದೇ ಹಬ್ಬದಲ್ಲಾದರೂ ಪೂಜೆಯಲ್ಲಾದರೂ ಫಸ್ಟ್ ಗಣಪತಿ ಪೂಜೆ ಮಾಡ್ತೀವಿ, ಆಮೇಲೆ ಆ ಹಬ್ಬಕ್ಕೆ ಸಂಬಂಧಪಟ್ಟ ಪೂಜೆ ಮಾಡ್ತೀವಿ. ಈ ಹಬ್ಬಗಳೇನೆಂದರೆ ಒಂದೊಂದು ಕಡೆ ಒಂದೊಂದು ಆಚರಣೆ ಇರುತ್ತೆ. ನಮ್ಮ ಕಡೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಈ ಥರ ಮಾಡ್ತೀವಿ. ಈಗ ಅದು ಪೂಜೆ ಆಯಿತು, ಅವಳಿಗೆ ಕೈಗೆ ದಾರ ಕಟ್ತಾ ಇದ್ದೀನಿ. ಅದಾದಮೇಲೆ ನನಗೆ ಬಂದು ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ. ಇವಾಗ ಲಾಸ್ಟಲ್ಲಿ ಪೂಜೆ ಎಲ್ಲ ಆಯಿತು. ಇವಾಗ ನೈವೇದ್ಯ ಮಾಡ್ತಾಯಿದ್ದಾರೆ. ಈ ಹಬ್ಬಕ್ಕೆ ಸ್ಪೆಷಲಾಗಿ ಅಂದರೆ ನೈವೇದ್ಯಕ್ಕೆ ನಾವು ಕಡುಬು ಮಾಡ್ತೀವಿ. ಕಡುಬು ಅಂದರೆ ಕರ್ಜಿಕಾಯಿ. ಲಾಸ್ಟಲ್ಲಿ ನಾನು ನಮ್ಮತ್ತೆ ಸೇರಿಕೊಂಡು ಆರತಿ ಮಾಡಿದ್ವಿ ದೇವರಿಗೆ. ಈ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ ಹೀಗೆ ನಡೀತು.